Hi, I'm Kaviraj from scoringtarget.com. In this video, we are going to learn 9th class FA4 question paper with key answer. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 9ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ನ ವಿದ್ಯಾರ್ಥಿಗಳಿಗಾಗಿ ಫಾರ್ಮೇಟಿವ್ ಅಸೆಸ್ಮೆಂಟ್ 4 ಅಂತ ಕೂಡ ಕರಿತೀವಿ, ಅಚೀವ್ಮೆಂಟ್ ಟೆಸ್ಟ್ 4 ಅಂತ ಕೂಡ ಕರಿತೀವಿ. ಸೊ ಈ FA ಟೆಸ್ಟ್ ಪ್ರಶ್ನೆ ಪತ್ರಿಕೆಯನ್ನು ತಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಜೊತೆಗೆ ಅದರ ಕೀ ಆನ್ಸರ್ ಕೂಡ ತಾವು ನೋಡ್ಬೋದು. ಸೊ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಒಂದೇ ಲಿಂಕಲ್ಲಿ ನಿಮಗೆ FA1, 2, 3 ಮತ್ತು 4 4 ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಕೂಡ ಸಿಗುತ್ತೆ. ಓಕೆ, ಸೊ ಮೊದಲನೇ ಒಂದು ಪ್ರಶ್ನೆ ನೋಡೋಣ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ. ಮೊದಲ 3 ಪ್ರಶ್ನೆಗಳು, ಒಂದೊಂದು ಅಂಕದ 3 ಪ್ರಶ್ನೆಗಳು. ಅದರಲ್ಲಿ ಮೊದಲನೇ ಪ್ರಶ್ನೆ, ರೀಡ್ ದಿ ಫಾಲೋಯಿಂಗ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಇಫ್ ಕ್ಲಾಸ್. ಸೊ ಇಫ್ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಪ್ರಶ್ನೆ ಇದೆ. ಸೊ ಸೆಂಟೆನ್ಸ್ ನೋಡೋಣ. ಇಫ್ ಐ ಹ್ಯಾಡ್ ಗಾಟ್ ದ ಮನಿ ಐ ಡ್ಯಾಶ್ ಬಾಟ್ ದ ಮೊಬೈಲ್. ಸೊ ಈಗ ನಾವು ಇಲ್ಲಿ ಯಾವ ಇಫ್ ಕ್ಲಾಸನ್ನು ತುಂಬಬೇಕು? ಆಪ್ಷನ್ ಎ ವಿಲ್, ಬಿ ವುಡ್, ಸಿ ವುಡ್ ಹ್ಯಾವ್, ಸಿ ವಿಲ್ ಹ್ಯಾವ್. ಸೊ ನೋಡಿ, ಸ್ಟೇಟ್ಮೆಂಟ್ ಏನಿದೆ, ಥರ್ಡ್ ಕಂಡೀಷನಲ್ಲಿ ಸೆಂಟೆನ್ಸ್ ಇದೆ. ಇಫ್ ಐ ಹ್ಯಾಡ್ ಗಾಟ್ ಮನಿ, ಒಂದು ವೇಳೆ ನನ್ನ ಹತ್ರ ದುಡ್ಡಿದ್ರೆ ನಾನು ಮೊಬೈಲ್ ತಗೊಳ್ತಿದ್ದೆ ಅಂದರೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ವುಡ್ ಹ್ಯಾವ್ ಇಸ್ ದ ರೈಟ್ ಆನ್ಸರ್. ಸೊ ನಾವು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಂಡು ಬರೋಣ. ಮೊದಲನೇ ಪ್ರಶ್ನೆ ಉತ್ತರ ಆಪ್ಷನ್ ಸಿ ವುಡ್ ಹ್ಯಾವ್. ನಾವು ಸೆಕೆಂಡ್ ಕ್ವಶನ್, ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್. ಸೊ ಇಲ್ಲೊಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಈ ಸೆಂಟೆನ್ಸ್ನ ಕ್ವಶನ್ ಟ್ಯಾಗನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಂಟೆನ್ಸ್ ಏನಿದೆ, ಕಿರಣ್ ಲೈಕ್ಸ್ ಕಾಫಿ. ಈಗ ಕ್ವಶನ್ ಟ್ಯಾಗ್ ಆಪ್ಷನ್ ನೋಡಿ. ಆಪ್ಷನ್ ಎ ಇಸಂಟ್ ಹಿ, ಬಿ ಡಸಂಟ್ ಹಿ, ಸಿ ವಾಸಂಟ್ ಹಿ, ಡಿ ಡೋಂಟ್ ಹಿ. ಸೊ ಈ ಕೊಟ್ಟಂಥ ಸೆಂಟೆನ್ಸ್ ಏನಿದೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ ಮತ್ತು ಪಾಸಿಟಿವ್ ಇದೆ. ಹೀಗಾಗಿ ನಾವು ಡಸಂಟ್ ಹಿ ಇರ್ತಕ್ಕಂಥ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಕೀ ಆನ್ಸರ್ ಕೂಡ ನೋಡಿ, ಆಪ್ಷನ್ ಬಿ ಡಸಂಟ್ ಹಿ ಅಂತ ಇದೆ. ನಾವು ಥರ್ಡ್ ಕ್ವೆಶನ್, ರೀಡ್ ಆ್ಯಂಡ್ ಚೂಸ್ ದಿ ಇನ್ಫಿನಿಟಿವ್. ಇನ್ಫಿನಿಟಿವ್ ಅಂದರೆ 2+ ವರ್ಬ್ ಇರ್ತಕ್ಕಂಥ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಸೆಂಟೆನ್ಸ್ ನೋಡಿ, ಐ ಲೈಕ್ ಟು ಡ್ರಿಂಕ್ ಟೀ ಅಂತ ಇದೆ. ಈ ಸೆಂಟೆನ್ಸಲ್ಲಿ ಇನ್ಫಿನಿಟಿವ್ ಯಾವುದಾಗ್ಬೋದು? ಆಪ್ಷನ್ ಎ ಲೈಕ್ ಟು, ಆಪ್ಷನ್ ಬಿ ಲೈಕ್, ಆಪ್ಷನ್ ಸಿ ಟು ಡ್ರಿಂಕ್, ಆಪ್ಷನ್ ಡಿ ಟೀ. ಸೊ 2 ಮತ್ತು ವರ್ಬ್ ಇರ್ತಕ್ಕಂಥ ಆಪ್ಷನ್ ಇರೋದು ಆಪ್ಷನ್ ಸಿ ಅಲ್ಲಿ ಮಾತ್ರ. ಬಟ್ ಎ ಅಲ್ಲಿ ಕೂಡ 2 ಇದೆ, ಬಟ್ ಅದು ಕೊನೆಯಲ್ಲಿದೆ. ಬಟ್ 2 ಬಿಗಿನಿಂಗಲ್ಲಿ ಬರಬೇಕು. ಸೊ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಸಿ ಟು ಡ್ರಿಂಕ್. ನಾವು ಮೇನ್ ಕ್ವಶನ್ ನಂಬರ್ ಸೆಕೆಂಡ್ಗೆ ಹೋಗೋಣ. ಮೇನ್ ಕ್ವಶನ್ ನಂಬರ್ 2 ಏನಿದೆ, ಡೂ ಆ್ಯಸ್ ಅ ಡೈರೆಕ್ಟೆಡ್ ಪ್ರಶ್ನೆಗಳು. ಅಂದರೆ ಅಲ್ಲಿ 3 ಪ್ರಶ್ನೆಗಳು ಒಂದೊಂದು ಅಂಕದಿರುತ್ತೆ. ಇದರಲ್ಲಿ 4ನೇ ಪ್ರಶ್ನೆ, ಯೂಸ್ ದಿ ಕರೆಕ್ಟ್ ಹೋಮೋಫೋನ್ ಫಾರ್ ದಿ ಫಾಲೋಯಿಂಗ್. ಸೊ ಬ್ರ್ಯಾಕೆಟಲ್ಲಿ ಹೋಮೋಫೋನ್ 2 ವರ್ಡ್ ಕೊಟ್ಟಿರ್ತಾರೆ. ಒಂದು ಯಾವುದು ಅಲ್ಲಿ ಮೀನಿಂಗ್ ಪ್ರಕಾರ ಸೂಕ್ತ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಏನಿದೆ, ಹಿ ವಾಸ್ ಪುಟ್ ಇನ್ ದ ಡಾರ್ಕ್ ಡಿಂಗಿ ಡ್ಯಾಶ್. ಇಲ್ಲಿ ಡಾರ್ಕ್ ಡಿಂಗಿ ಅಂದರೆ ಕೊಳಕಾದ ಹೊಲಸಾದ ಜೈಲಲ್ಲಿ ಅವರನ್ನು ಇಟ್ಟಿದ್ರು ಅಂತ. ಸೊ ಇಲ್ಲಿ ನಮಗೆ ಜೈಲ್ ಅಂತಕ್ಕಂಥ ವರ್ಡ್ ಮೀನಿಂಗ್ ಯಾವ್ದು ಬರ್ಬೋದು ನೋಡಿ. SELL ಅಂದರೆ ಮಾರೋದು, CELL ಅಂದರೆ ಜೈಲು. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ನೋಡ್ಕೊಂಬರೋಣ 4ನೇ ಪ್ರಶ್ನೆ ಉತ್ತರ ಏನಿದೆ ಅಂತ. CELL. ಓಕೆ, ಫಿಫ್ತ್ ಒನ್, ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್. ಸೊ ಬ್ರ್ಯಾಕೆಟಲ್ಲಿ ಕೊಟ್ಟಂಥ ವರ್ಡ್ ಫಾರ್ಮನ್ನು ಚೇಂಜ್ ಮಾಡಿ ಬರಿಬೇಕು ಅಕಾರ್ಡಿಂಗ್ ಟು ದ ಸೆಂಟೆನ್ಸ್ ಸ್ಟ್ರಕ್ಚರ್. ದ ರೋಸ್ ಈಸ್ ಅ ಡ್ಯಾಶ್ ಫ್ಲವರ್. ಸೊ ಈಗ ಬ್ಯೂಟಿ ಏನದು ಇದು ಏನು ಮಾಡಬೇಕು, ಇಲ್ಲಿ ಬ್ಯೂಟಿಫುಲ್ ಅಂತ ಮಾಡಬೇಕು. ನೋಡಿ ಆನ್ಸರ್ ಅನ್ಕೊಂಬರೋಣ, ಬ್ಯೂಟಿಫುಲ್. ನೆಕ್ಸ್ಟ್ 6ನೇ ಪ್ರಶ್ನೆ, ಚೂಸ್ ದಿ ರೈಟ್ ಕೋಲೊಕೇಟಿವ್ ವರ್ಡ್. ಅಂದರೆ ಕಾಲಮ್ ಎ ಅಲ್ಲಿ 1 ಪದ ಇರುತ್ತೆ, ಕಾಲಮ್ ಬಿ ಅಲ್ಲಿ 4 ಪದ ಇರುತ್ತೆ. ಇದಕ್ಕೆ ಮ್ಯಾಚ್ ಆಗ್ತಕ್ಕಂಥ ವರ್ಡ್ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಈ ಡೆವಲಪ್ಡ್ ಇದೆಯಲ್ಲ, ಈ ಡೆವಲಪ್ಡ್ ವರ್ಡ್ಗೆ ಯಾವ್ದು ಮ್ಯಾಚ್ ಆಗುತ್ತೆ? ಇಲ್ಲಿ ನೋಡಿ, ಹೌಸ್ ಇದೆ,
ನೇಷನ್, ಲೆಟರ್, ಪೀಪಲ್. ಸೊ ಸೂಕ್ತವಾದ ಉತ್ತರ ಡೆವಲಪ್ಡ್ ನೇಷನ್, ಅಂದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಥವಾ ದೇಶ ಅಂತ ಅರ್ಥ. ಆನ್ಸರ್ ನೋಡ್ಕೊಂಬರೋಣ. 6ನೇ ಪ್ರಶ್ನೆದು ನೇಷನ್ ಇಸ್ ದ ರೈಟ್ ಆನ್ಸರ್. ನಾವು ಮೇನ್ ಕ್ವೆಶನ್ ನಂಬರ್ 3 ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences ಈಚ್. ಈ ಕೆಳಗಿನ ಪ್ರಶ್ನೆಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. 2 ಅಂಕದ 2 ಪ್ರಶ್ನೆಗಳು, ಒಟ್ಟಾರೆ 4 ಅಂಕವನ್ನು ಪಡ್ಕೋಬಹುದು. ಇದರಲ್ಲಿ 7ನೇ ಪ್ರಶ್ನೆ, ವಾಟ್ ಇನ್ಸಿಡೆಂಟ್ ಚೇಂಜ್ಡ್ ದ ಕೋರ್ಸ್ ಆಫ್ ಭಗತ್ ಸಿಂಗ್ಸ್ ಲೈಫ್? ಭಗತ್ ಸಿಂಗ್ ಅವರ ಜೀವನದ ಮೇಲೆ ಪರಿಣಾಮ ಬೀರಿದಂಥ ಅಥವಾ ಜೀವನವನ್ನು ಬದಲಿಸಿದಂಥ ಘಟನೆ ಯಾವುದು ಅಂತ, ಟರ್ನಿಂಗ್ ಪಾಯಿಂಟ್ ಯಾವುದು? ಸೊ ಆನ್ಸರ್, ದ ಬ್ರೂಟಲ್ ಅಟ್ಯಾಕ್ ಬೈ ದ ಬ್ರಿಟಿಷ್ ಪೊಲೀಸ್ ಆನ್ ಫ್ರೀಡಮ್ ಫೈಟರ್ ಲಾಲಾ ಲಜಪತ್ ರಾಯ್ ಆಟ್ ಆನ್ ಆಂಟಿ ಬ್ರಿಟಿಷ್ ಪ್ರೊಸೆಷನ್. ನೋಡಿ, ಬ್ರೂಟಲ್ ಅಟ್ಯಾಕ್ ಅಂದ್ರೇನು? ತುಂಬ ಕೆಟ್ಟದಾಗಿ ಅಟ್ಯಾಕ್ ಮಾಡೋದು. ಆಮೇಲೆ ಇಲ್ಲಿ ಆಂಟಿ ಬ್ರಿಟಿಷ್ ಪ್ರೊಸೆಷನ್ ಅದಲ್ಲ, ಬ್ರಿಟಿಷರ ವಿರುದ್ಧದ ಚಳವಳಿಗೆ ನಾವು ಆಂಟಿ ಬ್ರಿಟಿಷ್ ಪ್ರೊಸೆಷನ್ ಅಂತ ಕರಿತೀವಿ. ಅಂದರೆ ಲಾಲಾ ಲಜಪತ್ ರಾಯ್ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಒಂದು ಹೋರಾಟದಲ್ಲಿ ಮುಂದಾಳತ್ವವನ್ನು ವಹಿಸಿದ್ರು. ಅವ್ರ ಮೇಲೆ ಬ್ರಿಟಿಷರು ಏನು ಮಾಡ್ತಾರೆ, ಲಾಠಿ ಚಾರ್ಜನ್ನು ಮಾಡ್ತಾರೆ. ಇಟ್ ರಿಸಲ್ಟೆಡ್ ಇನ್ ದ ಡೆತ್. ಸೊ ಅದರಿಂದ ಲಾಲಾ ಲಜಪತ್ ರಾಯ್ ಅವರ ಸಾವು ಸಂಭವಿಸುತ್ತೆ. ದಿಸ್ ಇನ್ಸಿಡೆಂಟ್ ಚೇಂಜ್ಡ್ ದ ಕೋರ್ಸ್ ಆಫ್ ಭಗತ್ ಸಿಂಗ್ ಲೈಫ್. ಈ ಒಂದು ಸಾವು ಅವರ ಜೀವನದ ಒಂದು ಚರಿತ್ರೆಯಲ್ಲಿ ಬದಲಾವಣೆಯನ್ನು ತಂತು ಅಂತ ಹೇಳ್ಬೋದು. ನೆಕ್ಸ್ಟ್ 8ನೇ ಪ್ರಶ್ನೆ, ಹೌ ಡಿಡ್ ಟಾಮ್ ಫೀಲ್ ಆನ್ ಮಂಡೇ ಮಾರ್ನಿಂಗ್? ಇದು ಸಪ್ಲಿಮೆಂಟರಿ ರೀಡಿಂಗ್ ಪಾಠದಿಂದ ಮಂಡೇ ಮಾರ್ನಿಂಗ್. ಸೊ ಮಂಡೇ ಮಾರ್ನಿಂಗ್, ಸೋಮವಾರ ಮುಂಜಾನೆ ಟಾಮ್ಗೆ ಯಾವ ಥರ ಫೀಲ್ ಆಗ್ತಾ ಇತ್ತು? ಆನ್ಸರ್ ನೋಡ್ಕೊಂಬರೋಣ. ಟಾಮ್ ಫೆಲ್ಟ್ ಮಿಸರೇಬಲ್ ಆ್ಯಂಡ್ ಅನ್ಹ್ಯಾಪಿ ಆನ್ ಮಂಡೇ ಮಾರ್ನಿಂಗ್ಸ್. ಸೊ ಸೋಮವಾರ ಮುಂಜಾನೆ ಬಂದರೆ ಸಾಕು, ಟಾಮ್ಗೆ ತುಂಬ ದುಃಖ ಆಗ್ತಾ ಇತ್ತು, ಅನ್ಹ್ಯಾಪಿ ಆಗ್ತಾ ಇತ್ತು. ಬಿಕಾಸ್ ಹಿ ಡಿಸ್ಲೈಕ್ಸ್ ಗೋಯಿಂಗ್ ಟು ಸ್ಕೂಲ್. ಯಾಕಂದರೆ ಆತನಿಗೆ ಶಾಲೆಗೆ ಹೋಗೋದು ಇಷ್ಟ ಇರಲಿಲ್ಲ. ಸಂಡೇ ರಜೆ ಆಗ್ತಿತ್ತು, ಮಂಡೇ ಹೋಗೋದಂದರೆ ಆತನಿಗೆ ತುಂಬ ಬರ್ಡನ್ ಅನಿಸ್ತಾ ಇತ್ತು. ಹಿ ಪ್ರಿಫರ್ಸ್ ಟು ಹ್ಯಾವ್ ಫನ್ ಆ್ಯಂಡ್ ಅಡ್ವೆಂಚರಸ್ ಇನ್ಸ್ಟೆಡ್. ಸೊ ಶಾಲೆಗೆ ಹೋಗೋದೆ, ಮನೆಯಲ್ಲಿ ಓದ್ಕೊಂಡು ಮಜಾ ಮಾಡೋದು, ಅಡ್ವೆಂಚರಸ್ ಕೆಲಸಗಳನ್ನು ಮಾಡೋದು ಇಷ್ಟಪಡ್ತಿದ್ದ. ನಾವು ಮೇನ್ ಕ್ವೆಶನ್ ನಂಬರ್ 4 ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 5 to 6 sentences. ಅಂದರೆ ಈ ಕೆಳಗಿನ ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಇದು 3 ಅಂಕದ ಒಂದು ಪ್ರಶ್ನೆ. ಸೊ 9ನೇ ಪ್ರಶ್ನೆ ಏನಿದೆ ನೋಡಿ, ಹೌ ಡಿಡ್ J.N. ಟಾಟಾ ಆ್ಯಂಡ್ ಅದರ್ಸ್ ಮೋಟಿವೇಟ್ ಇಂಡಿಯನ್ಸ್ ಟು ಡೆವಲಪ್ ಇಂಡಿಯಾ? ಸೊ ಭಾರತವನ್ನು ಅಭಿವೃದ್ಧಿಪಡಿಸಲು J.N. ಟಾಟಾ ಹಾಗೂ ಇತರರು ಯಾವ ಥರ ಸ್ಫೂರ್ತಿ ನೀಡಿದ್ರು ಅಂತ. ಈಗಾಗಲೇ ತಮಗೆ ಗೊತ್ತಿದೆ, ನಮಗೆ ಟು ಮೈ ಕಂಟ್ರಿಮೆನ್ ಪಾಠದಿಂದ ನಾವು J.N. ಟಾಟಾ ಆಗಿರ್ಬೋದು, P.C. ರೇ ಆಗಿರ್ಬೋದು, ಆಮೇಲೆ ಪಂಡಿತ್ ಮದನ್ ಮೋಹನ್ ಮಾಳವಿಯ ಆಗಿರ್ಬೋದು. ಸೊ ಅವರೆಲ್ಲ ನಮ್ಮ ದೇಶದ ಒಂದು ಅಭಿವೃದ್ಧಿಗೆ ಯಾವ ಥರ ನಮಗೆ ಸ್ಫೂರ್ತಿಯನ್ನು ನೀಡಿದ್ರು ಅಂತ ಪ್ರಶ್ನೆ ಇದೆ. ಸೊ ನೋಡ್ಕೊಂಬರೋಣ ಉತ್ತರ. J.N. ಟಾಟಾ ಬ್ರಾಡ್ ದ ಸ್ಟೀಲ್ ಇಂಡಸ್ಟ್ರಿ. J.N. ಟಾಟಾ ಅವರು ಸ್ಟೀಲ್ ಇಂಡಸ್ಟ್ರಿ ಅಂದರೆ ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಾರೆ. ಆ್ಯಂಡ್ ಸ್ಟಾರ್ಟೆಡ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇನ್ ಬೆಂಗಳೂರು. ಅಷ್ಟೇ ಅಲ್ಲದೆ ಬೆಂಗಳೂರಲ್ಲಿ ವಿಜ್ಞಾನದ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ. ಇನ್ನು 2ನೇದು, ಪಂಡಿತ್ ಮದನ್ ಮೋಹನ್ ಮಾಳವಿಯ ಸ್ಟಾರ್ಟೆಡ್ ಬನಾರಸ್ ಹಿಂದೂ ಯೂನಿವರ್ಸಿಟಿ. ಪಂಡಿತ್ ಮದನ್ ಮೋಹನ್ ಮಾಳವಿಯ ಅವರು ಏನು ಮಾಡ್ತಾರೆ, ಭಾರತೀಯರೆಲ್ಲರೂ ಒಳ್ಳೆಯ ಶಿಕ್ಷಣವನ್ನು ಪಡೀಲಿ ಅನ್ನೋ ಉದ್ದೇಶದಿಂದ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಅದರ ಜೊತೆಗೆ ಆಚಾರ್ಯ P.C. ರೇ ಅವರು ಕೂಡ ಏನು ಮಾಡ್ತಾರೆ, ಕೆಮಿಕಲ್ ಆ್ಯಂಡ್ ಫಾರ್ಮಾಕ್ಯೂಟಿಕಲ್ ಇಂಡಸ್ಟ್ರಿಯನ್ನು ಸ್ಥಾಪನೆ ಮಾಡಿ ಆರೋಗ್ಯದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೆ. ದಸ್ ಈ ಪ್ರಕಾರ ದೇರ್ ವರ್ಕ್ ಇನ್ಸ್ಪೈರ್ಡ್ ಪೀಪಲ್ ಟು ಬಿಲೀವ್ ಇನ್ ಇಂಡಿಯಾಸ್ ಓನ್ ಸ್ಟ್ರೆಂತ್ ಆ್ಯಂಡ್ ಬಿಲ್ಡ್ ಅ ಸೆಲ್ಫ್ ರಿಲಿಯಂಟ್ ನೇಷನ್. ಸೊ ಈ ಥರ ತಮ್ಮ ಸೇವೆಯನ್ನು ಮಾಡೋ ಮೂಲಕ ಭಾರತೀಯರಲ್ಲಿ ಒಂದು ಶಕ್ತಿಯನ್ನು ತುಂಬಿದ್ರು, ಜೊತೆಗೆ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡಲು ಪ್ರಯತ್ನ ಪಟ್ಟರು. ಇಲ್ಲಿ ಸೆಲ್ಫ್ ರಿಲಿಯಂಟ್ ನೇಷನ್ ಅಂದರೂ ಸ್ವಾವಲಂಬನೆಯ ರಾಷ್ಟ್ರ ಅಂತ. ಓಕೆ, ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 5, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇದು 3 ಅಂಕದ ಒಂದು ಪ್ರಶ್ನೆ ಇದೆ, ಸ್ಟೋರಿ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥದ್ದು.
ಇಲ್ಲಿ ಸ್ಟೋರಿಯನ್ನೇ ಕಟ್ ಮಾಡಿಕೊಟ್ಟಿರ್ತಾರೆ. ಅಂದರೆ ಡ್ಯಾಶ್ ಡ್ಯಾಶ್ ಫಾರ್ಮಲ್ಲಿ ಕೆಲವೊಂದು ಲೈನ್ಸನ್ನು ಡ್ಯಾಶ್ ಕಟ್ ಮಾಡಿ ಕೊಟ್ಟಿರ್ತಾರೆ. ಸೊ ಇದನ್ನು ಕಂಪ್ಲೀಟಾಗಿ ಒಂದು ಬಾರಿ ಓದ್ಕೊಂಡು ಆ ಸ್ಟೋರಿಯನ್ನು ನಾವು ಎಕ್ಸ್ಪೆಂಡ್ ಮಾಡಿ ಬರಿಬೇಕು. ಏನು ಕೊಟ್ಟಿದ್ದಾರೆ ನೋಡಿ. ಒನ್ಸ್ ಇನ್ ಅ ಫಾರೆಸ್ಟ್ ಅ ಹೇರ್ ಡ್ಯಾಶ್ ಟೋಟೋಯ್ಸ್ ವೇರ್ ಫ್ರೆಂಡ್ಸ್. ಹೇರ್ ಮೇಡ್ ಫನ್ ದ ಟಾಟಾಯ್ಸ್ ಡ್ಯಾಶ್ ಚಾಲೆಂಜ್ ಡ್ಯಾಶ್. ಈ ಥರ ನಮಗೆ ಡ್ಯಾಶ್ ರೂಪದಲ್ಲಿ ಸ್ಟೋರಿ ಕೊಟ್ಟಿದ್ದಾರೆ. ಸೊ ಈ ಸ್ಟೋರಿಯನ್ನು ಇಮೇಜಿನ್ ಮಾಡ್ಕೊಂಡು ನಾವು ಬರಿಬೇಕು. ಅದೇ ಥರ ನೋಡೋಣ ಉತ್ತರ ಯಾವ ಥರ ಬರಿಬೇಕು ಅಂತ. ಒನ್ಸ್ ಇನ್ ಅ ಫಾರೆಸ್ಟ್ ಅ ಹೇರ್ ಆ್ಯಂಡ್ ಅ ಟಾಟಾಯ್ಸ್ ವೇರ್ ಫ್ರೆಂಡ್ಸ್. ಸೊ ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ಮೊಲ ಮತ್ತು ಟಾಟಾಯ್ಸ್ ಆಮೆಗಳು ತುಂಬ ಆತ್ಮೀಯರಾಗಿರ್ತಿದ್ವು. ಇಬ್ಬರು ಫ್ರೆಂಡ್ಶಿಪ್ ಇತ್ತು ಮೊಲ ಮತ್ತು ಆಮೆಗೆ. ದ ಹೇರ್ ಆಲ್ವೇಸ್ ಮೇಡ್ ಫನ್ ಆಫ್ ದಿ ಟಾಟಾಯ್ಸ್. ಬಟ್ ಇಲ್ಲಿ ಮೊಲ ಏನು ಮಾಡ್ತಿತ್ತು, ಆಮೆಯನ್ನು ಯಾವಾಗಲೂ ರೇಗಿಸ್ತಾ ಇತ್ತು. ಯಾಕಂದರೆ ಮೊಲ ಸ್ಪೀಡಾಗಿ ರನ್ ಮಾಡುತ್ತೆ, ಬಟ್ ಆಮೆಗೆ ವೇಗವಾಗಿ ನಡೆಯೋಕ್ಕಾಗೋದಿಲ್ಲ. ಹೀಗಾಗಿ ಅದರ ವೀಕ್ನೆಸ್ ಬಗ್ಗೆ ಮೊಲ ಏನು ಮಾಡ್ತಿತ್ತು, ಹಾಸ್ಯ ಮಾಡೋದು, ರೇಗಿಸೋದು ಮಾಡ್ತಿತ್ತು. ಟಯರ್ಡ್ ಆಫ್ ದಿಸ್ ದ ಟಾಟಾಯ್ಸ್ ಚಾಲೆಂಜ್ ಹಿಮ್ ಟು ರೇಸ್. ಆದರೆ ಕೊನೆಗೆ ಇದೆಲ್ಲ ಕೇಳಿ ಬೇಸತ್ತು ಹೋದಂಥ ಆಮೆ ಏನು ಮಾಡುತ್ತೆ, ನೋಡೋಣ ಯಾರು ಸ್ಪೀಡ್ ಇದ್ದಾರೆ, ಇಬ್ಬರ ಮಧ್ಯೆ ರನ್ನಿಂಗ್ ಒಂದು ಕಾಂಪಿಟೇಷನ್ ರೇಸನ್ನು ಇಟ್ಕೊಳ್ಳೋಣ ಅಂತ ಚಾಲೆಂಜ್ ಮಾಡುತ್ತೆ. ದೇ ಹ್ಯಾಡ್ ಎ ರೇಸ್. ಸೊ ಹೀಗಾಗಿ ಒಂದಿನ ರೇಸನ್ನು ಇಟ್ಕೋತಾರೆ. ಮೊಲ ಮತ್ತು ಆಮೆ ಇಬ್ಬರು ರನ್ನಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು. ದ ಹೇರ್ ರ್ಯಾನ್ ಫಾಸ್ಟ್ ಬಟ್ ಟುಕ್ ರೆಸ್ಟ್. ಮೊಲ ಏನು ಮಾಡುತ್ತೆ, ತುಂಬ ವೇಗವಾಗಿ ಓಡುತ್ತೆ. ಅದಕ್ಕೊಂದು ಕಾನ್ಫಿಡೆನ್ಸ್ ಇರುತ್ತೆ, ನಾನು ಹೆಂಗೆ ತುಂಬ ವೇಗವಾಗಿ ಓಡ್ತೀನಿ, ನಾನೇ ಗೆದ್ದಿದ್ದೀನಿ ಅಂತ. ಮುಂದೆ ಓಡಿದ ನಂತರ ಏನು ಮಾಡುತ್ತೆ, ಸ್ವಲ್ಪ ಗಿಡದ ಕೆಳಗಡೆ ರೆಸ್ಟ್ ಮಾಡುತ್ತೆ. ಆ್ಯಂಡ್ ಸ್ಲೆಪ್ಟ್ ಅಂಡರ್ ಅ ಟ್ರೀ. ದ ಟೋಟಾಯ್ಸ್ ಕೆಪ್ಟ್ ಮೂವಿಂಗ್ ಸ್ಲೋಲಿ ಆ್ಯಂಡ್ ಓನ್ ದ ರೇಸ್. ಬಟ್ ಆಮೆ ಮಾತ್ರ ಯಾವುದೇ ಕಾರಣಕ್ಕೂ ರೆಸ್ಟ್ ತಗೊಳ್ಳಿಲ್ಲ. ಅದು ಹಾಗೆ ನಿಧಾನವಾಗಿ ರನ್ನಿಂಗ್ ಮಾಡ್ತಾ ಇರುತ್ತೆ. ಇಲ್ಲಿ ಮೊಲ ಮಲ್ಕೊಂಡು ನಿದ್ರೆ ಹೊಡ್ತಾ ಇದ್ರೆ ಆಮೆ ನಿಧಾನಕ್ಕೆ ಹೋಗಿ ತನ್ನ ಗುರಿಯನ್ನು ತಲುಪಿ ವಿನ್ನರ್ ಆಗುತ್ತೆ. ಸೊ ಇದೇನು ತೋರಿಸುತ್ತೆ ಅಂದರೆ, ನಿಧಾನವಾಗಿ ಆದರೂ ಪರವಾಗಿಲ್ಲ, ನಿರಂತರವಾಗಿ ಪ್ರಯತ್ನ ಪಟ್ಟರೆ ನಾವು ಯಶಸ್ವಿ ಆಗಬಹುದು ಅನ್ನೋದು ಈ ಸ್ಟೋರಿಯ ಒಂದು ಸಂದೇಶ. ಓಕೆ, ಈಗ ಪ್ರಶ್ನೆ ಪತ್ರಿಕೆಯ ಕೊನೆಯ ಹಂತ, ಮೇನ್ ಕ್ವೆಶನ್ ನಂಬರ್ 6 ಕೋಟ್ ಫ್ರಮ್ ಮೆಮೊರಿ. ಇಲ್ಲಿ ನಿಮಗೆ ಇಟ್ ನೆವರ್ ಕಮ್ಸ್ ಅಗೇನ್ ಮತ್ತು ದ ಸಾಂಗ್ ಆಫ್ ಫ್ರೀಡಮ್ನ 2 ಪೋಯಮ್ನ ಒಂದು ಸ್ಟಾಂಜ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಒಂದನ್ನು ಮಾತ್ರ ಬರೀಬಹುದು, ಇಲ್ಲ ಆಪ್ಷನ್ ಇರುತ್ತೆ. ಸೊ ಈ ಪೋಯಮ್ ಬರಿಬೋದು ಅಥವಾ ಈ ಪೋಯಮ್ನ ಸ್ಟಾಂಜ ಬರಿಬೋದು. ಇದು 4 ಅಂಕದ ಒಂದು ಪ್ರಶ್ನೆ. ಸೊ ಮೊದಲನೇದಾಗಿ, ದೇರ್ ಆರ್ ಗೇನ್ಸ್ ಡ್ಯಾಶ್ ಡ್ಯಾಶ್ ಫ್ರಮ್ ಅವರ್ ಹಾರ್ಟ್ಸ್. ಇದು ಇಟ್ ನೆವರ್ ಕಮ್ಸ್ ಅಗೇನ್ ಪದ್ಯದಿಂದ ಈ ಒಂದು ಸ್ಟಾನ್ಸ ಇದೆ. ಇನ್ನು ಈ ಕಡೆ ಆಪ್ಷನ್ಗೆ ಇನ್ನೊಂದಿದೆ ಅಲ್ಲ, ಇದು ದ ಸಾಂಗ್ ಆಫ್ ಫ್ರೀಡಮ್ದಿಂದ. ಫ್ರೀಡಮ್ ಈಸ್ ಅವರ್ ಡ್ಯಾಶ್ ಡ್ಯಾಶ್ ದ ಟ್ರೂತ್ ಟು ಆಲ್. ಸೊ ಆನ್ಸರ್ ನೋಡ್ಕೊಂಬರೋಣ. ನಾನಿಲ್ಲಿ 2 ಸ್ಟಾನ್ಸದ ಉತ್ತರ ಕೊಟ್ಟಿರ್ತೀನಿ, ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಒಂದನ್ನು ಮಾತ್ರ ಓದ್ಕೊಳ್ಬೇಕು. ನೋಡಿ, ದೇರ್ ಆರ್ ಗೇನ್ಸ್ ಫಾರ್ ಆಲ್ ಅವರ್ ಲಾಸಸ್, ದೇರ್ ಆರ್ ಬಾಂಬ್ಸ್ ಫಾರ್ ಆಲ್ ಅವರ್ ಪೇನ್, ಬಟ್ ವೆನ್ ಯೂತ್ ದ ಡ್ರೀಮ್ ಡಿಪಾರ್ಟ್ಸ್ ಇಟ್ ಟೇಕ್ಸ್ ಸಮಥಿಂಗ್ ಫ್ರಾಮ್ ಅವರ್ ಹಾರ್ಟ್ಸ್. ಅಥವಾ ಫ್ರೀಡಮ್ ಈಸ್ ಅವರ್ ಯೂನಿವರ್ಸಲ್ ಸ್ಪೀಚ್, ಈಕ್ವಾಲಿಟಿ ದ ಎಕ್ಸ್ಪೀರಿಯನ್ಸ್ ಗ್ರೇಸ್, ವಿ ವಿಲ್ ಬ್ಲೋ ದ ಕಾಂಚ್ ಆಫ್ ವಿಕ್ಟರಿ ಆ್ಯಂಡ್ ಪಬ್ಲಿಷ್ ದ ಟ್ರೂತ್ ಟು ಆಲ್. ಸೊ ಇಷ್ಟು ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್. ಇದರ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.